ತಗೊಳ್ಳಿ ಅಣ್ಣ. ಏನ ಡೈಲಿ ಬರೀ ಬಿಟ್ಟಿ ಬೇರೆ ಓದ್ತೀಯಲ್ಲ. ಬರ್ತೀವಡ. 5 ರೂಪಾಯಿ ಖರ್ಚು ಮಾಡಿ ಒಂದು ನ್ಯೂಸ್ ಪೇಪರ್ ಓದೋಕ್ಕಾಗಲ್ಲ ಇಂಥ ನಮ್ಮ ಮಕ್ಳ ಕೈಲಿ. ಸರಿ ಓಕೆ ಬಿಡು. ಸರಿ ಹಾಂ ಯಾರೋ ಫೋನಲ್ಲಿ ನಮ್ಮ ಅಮ್ಮ ಫೋನ್ ಮಾಡಿದ್ರು. ಏನಂತೆ? ಬಟ್ಟೆ ಒಗಿಬೇಕು, ಸೋಪು ನಿರ್ಮಾ ಪುಡಿ ಎಲ್ಲ ತಗೊಂಬರಕ್ಕೆ ಹೇಳಿದ್ರು. ಅದಕ್ಕೆ ನೀನೇನಂದೆ? ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಲ್ಲಮ್ಮ ಅಂತ ಹೇಳಿದೆ. ಆಮೇಲೆ ಸರಿ ಇವತ್ತು ಮನೆಗೆ ಬರಬೇಡ, ನೈಟು ಊಟ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಅಮ್ಮ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಬಟ್ಟೆ ಸೋಪು ನಿರ್ಮಾ ಪುಡಿ ತರೋದೇ ನನ್ನ ಕೆಲಸ ಅಂತ ಹೇಳಿದೆ. ಏನು ಮಾಡ್ತೀಯಾ? ನಗಿ ನೀನೊಬ್ಬ ಬಾಕಿ ಇದ್ದೆ. ಇಲ್ಲ ಮಚ್ಚ, ಸಾರಿ ಮಚ್ಚ. ನನಗೂ ಕೂಡ ನಮ್ಮಮ್ಮ ಮೊನ್ನೆ ಟೊಮೆಟೊ ಥರ ಕಳಿಸಿದ್ರು, ನಾನು ಕೂಡ ಹೋಗ್ಬಿಟ್ಟು ಬಂದೆ. ಅಮ್ಮಂದಿರಿಗೆ ನಾವು ಹೆಲ್ಪ್ ಮಾಡಿದೆ, ಇನ್ಯಾರು ಹೆಲ್ಪ್ ಮಾಡ್ತಾರೆ? ಹ್ಞೂ ಮಚ್ಚ, ಮಾಡಬೇಕು. ಸರಿ ಮಚ್ಚ, ಬರ್ತೀನಿ. ಅಂಗಡಿ ಹೋಗ್ಬಿಟ್ಟು ಹಂಗೆ ಮನೆಗೆ ಹೋಗ್ತೀನಿ. ಬೈ. ಮಚ್ಚಿ, ನನ್ನ ಹಂಗೆ ಕಟಿಂಗ್ ಶಾಪ್ ಹತ್ರ ಬಿಟ್ಬಿಡೋವ ಅಲ್ಲಿ. ಸರಿ ಬಾ. ಬೇಗ ಹೋಗು. ಮಾದಪ್ಪ, ಪುಟ ಬಾ ಅಲ್ಲ. ಕಟಿಂಗ್ ಮಾಡಬೇಕಿತ್ತಳ. ಕುತ್ಕೊಳ್ಳಿ ಸರ್, ಹೀರೋ ಥರ ಮಾಡ್ತೀನಿ. ಏನು ಮಾದಪ್ಪನ ಭಕ್ತರಾ ನೀವು? ನಾವು ನಂಬಿರೋದೇ ಅವ್ರನ್ನೇನೆ ಸರ್. ಎಷ್ಟಾಯ್ತು ಗುರು? ಸರ್ 150 ರೂಪಾಯಿ ಆಯಿತು ಸರ್. 150? ಹೆಂಗಾದ್ರೂ ಮಾಡಿ ದುಡ್ಡು ಹೊಡಿಬೇಕಲ್ಲ ಇವನ ಹತ್ರ. ಏನು ಮಾಡಕ್ಕ? ಇವನ್ನ ಬಕ್ರ ಮಾಡಿ ಕಳ್ಸ್ಬಿಡೋಣ. ಸರ್ ಚೇಂಜ್ ಇಲ್ಲ ಸರ್. ಚೇಂಜ್ ಇಲ್ವಾ? ನೋಡಿ ಇನ್ನೊಂದ್ಸತಿ ಇದೆಯಾ ಅಂತ. ಇಲ್ಲ ಸರ್, ನೀವೇ ಫಸ್ಟ್ ಬೋನಿ ಅದು, ಸೊ ಅದಕ್ಕೆ. ಸರಿ ಬಿಡಿ, ನೆಕ್ಸ್ಟ್ ಟೈಮ್ ಕೊಡಿ. 50 ರೂಪಾಯಿ ನೀವೇ ಇಡ್ತೀರಾ ತಾನೇ? ನಂದೇ ಅಂಗಡಿ, ನಾನೇ ಓನರು. ಓಕೆ ಸರ್, ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡಿ. ಸರ್ ಕಟಿಂಗ್ ಮಾಡಬೇಕು. ಬನ್ನಿ ಸರ್, ಹೀರೋ ಥರ ಮಾಡ್ತೀನಿ. ಯಾವನೋ ಫೋನೇ ತೆಗಿತಾ ಇಲ್ವಲ್ಲ ಗುರು, ಏನು ಗುರುಂತು?
ನೀವೇ ಇರ್ತೀರಾ ತಾನೇ? ನಂದೇ ಅಂಗಡಿ, ನಾನೇ ಓನರು. ಸರಿ ಬಿಡಿ, ನೆಕ್ಸ್ಟ್ ಟೈಮ್ ಕೊಡಿ. ಇದೇನಿದು ಕರೆಂಟ್ ಹೋಗ್ಬಿಟ್ಟೈತಲ್ಲಪ್ಪ. ಬ್ರೋ ಏನು ನೀವಿದ್ದೀರಾ? ನಿಮ್ಮ ಓನರ್ ಇಲ್ವಾ? ಏನು ಕೆಲಸ ಮಾಡೋರ ಇಲ್ಲಿ? ಯಾರು ಹೇಳಿ ನೀವು? ಯಾರು ಬೇಕು ಹೇಳಿ ನಿಮಗೆ? ನಾನೇ ಅಂಗಡಿ ಓನರು. ಅದೇ ಬ್ರೋ, ಎಗ್ಲಿ ಮೇಲೆ ಟವಲ್ ಹಾಕೊಂಡು ಪಟ್ಟೆ ಎಲ್ಲ ಹೊಡ್ಕೊಂಡು ಅನ್ಕೊಂಡು. ಅದೇ ಬ್ರೋ, ಈ ಅಂಗಡಿಲಿ ಇರ್ತಾರಲ್ಲ ಯಾವಾಗಲೂ. ಓ ಗೊತ್ತಾಯ್ತು ಬಿಡು ಬ್ರೋ. ಆ ವಯ್ಯನಾ ಬರೋ ಕಸ್ಟಮರ್ಗೆಲ್ಲ ನಾನೇ ಅಂಗಡಿ ಓನರ್ ಅಂತ ಹೇಳ್ತಾ ಇರ್ತಾನೆ. ಬರಲಿ ಇವತ್ತು ಹಿಂಗೆ ಐತೆ. ಇವಾಗ ಹೊರಡು ಬ್ರೋ, ನಾಳೆ ಬಂದು ಇಸ್ಕೊಳ್ಳಿ. ಬ್ರೋ ನೀವೇನಾದರೂ ಮಾಡ್ಕೊಳ್ಳಿ, ನನ್ನ ಗಾಡಿ ಪಂಚರ್ ಆಗಿದೆ, ನನಗೆ 50 ರೂಪಾಯಿ ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ. ಬ್ರೋ ನೀನು ಚೇಂಜ್ ಬಿಟ್ಟಿದ್ಯಾ, ಅದೇನು ಗ್ಯಾರಂಟಿ ಬ್ರೋ? ಬ್ರೋ ನನಗೆ ಗೊತ್ತಿಲ್ಲ ಬ್ರೋ, ಆ ವಯ್ಯ ಬರಬೇಕು ಇವಾಗ ಅಷ್ಟೇ. ಗುರು ಇವರೇ ಗುರು, ನಿನ್ನ ಕಾಸು ಕೊಡ್ಬೇಕಾಗಿರೋದು. ಬ್ರೋ ಎಲ್ಲಿ ಗುರು 50 ರೂಪಾಯಿ? ಬಾರಯ್ಯ ಬಾ, ನಿನ್ನಿಂದ ಅಂಗಡಿ ಕೆಟ್ಟ ಹೆಸರು. ಗುರು ಎಲ್ಲಿ ಗುರು, ನಂದು 50 ರೂಪಾಯಿ ಚೇಂಜ್ ಕೊಡು ಗುರು, ನಾನು ಹೋಗ್ಬೇಕು. ಬರೋರಿಗೆಲ್ಲ ನಾನೇ ಅಂಗಡಿ ಓನರು, ನಂದೇ ಅಂಗಡಿ ಅಂತ ಹೇಳ್ಕೊಂಬರ್ತಿದ್ಯಾ? ಯಾಕೆ ಎಲ್ಲರಿಗೂ ಹಿಂಗೆ ಹೇಳ್ತಾ ಇದೆಯಾ? ಹೌದು, ಬ್ರೋ, ನಂದೇ ಬ್ರೋ, ಅಂಗಡಿ. ಕೊಡು ಗುರು, 50 ಯಾರು ರೂಪಾಯಿ ಹೇಳಿದ್ದು? ಕೊಟ್ರೆ ಏನ್ ಯಾರು ಗುರು ಹೇಳ್ಬೇಕು? ಜಗಳ? ನಂದು ನಂದು ಅಂಗಡಿ, ಯಾಕೆ ಗುರು ಜಗಳ? ನಂದು ಅಂಗಡಿ. ಗುರು, ಗುರು, ನಂದು ಅಂಗಡಿ ಇದು. ನಂದು ಆಡ್ತಾ ಇರೋದು ಯಾವ್ದು ಸರಿ ಇಲ್ಲ. ನಂದು. ಏನ್ ನಂದು, ಗುರು, ನಂದು ನಂದು. ಅಂಗಡಿ. ಏಯ್, ನಂದು ಇಲ್ಲ, ಕಣೋ, ನಂದು. ಇಲ್ಲ, ನಂದು. 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 ಅಣ್ಣ ಅಣ್ಣ ಏನೋ ಬೇಕು ನಿಂಗೆ? ಯಾಕೆ ತೆಗ್ತಿರೋದು? ಅಣ್ಣ ಇದು ಬೇಕು. ನೀನು ಕೊಟ್ಟಿರೋ ಕಾಸಿಗೆ ಅದೆಲ್ಲ ಬರಲ್ಲ, ಬರುತ್ತೆ. ಯಾವತ್ತು ತಿನ್ಕೊಂಡೋಗು. ಏನಿದು ಇವಾಗೆ ಬರ್ತೀನಲ್ಲ, ಏನು ಹಿಡ್ಕೊಂಡಲ್ಲ ಬಾಯಲ್ಲಿ? ನಾನು ಸರಿ ಟ್ರೈನ್ ಮಾಡಿ ನೋಡೋಣ, ಸೇಬಿ ಬಿಸಾಕಿದ್ರು ಎತ್ಕೊಳ್ಳೋಣ. ಲೋ ಚಿನ್ನ, ನಿನ್ನ ಹೆಸರೇನು? ಕಿಶಾನ್. ನಂದು ಇಲ್ಲ, 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 ಈ ನಂದು, ಅಂಗಡಿ ನಂಗೆ ನಂದು. ಬೇಕು. ಆಗಲ್ಲ ಇದೆಲ್ಲ. ಚಿನ್ನ ನೀನು ಯಾರು? ಎಲ್ಲಿರೋದು ನಿಮ್ಮ ಮನೆ? ಇಲ್ಲೇ ಇರೋದಣ್ಣ ಮನೆ. ಇಲ್ಲ ಅದು ಸರಿ, ಈ ಅಂಗಡಿ ಓನರ್ ಯಾರು? ನಮ್ಮಪ್ಪ. ನಿಮ್ಮಪ್ಪನಾ? ನಿಮ್ಮಪ್ಪ ಏನಾದ್ರು? ನಮ್ಮ ಡ್ಯಾಡಿ ತೀರೋಗಿದ್ರು. ಮತ್ತು ಇವರಿಬ್ರು ಯಾರು? ನಮ್ಮ ಅಪ್ಪ ಜೊತೆ ನೀನು ಸ್ಕೂಲ್ಗೆಲ್ಲ ಹೋಗಲ್ವಾ? ದಿನ 5 ರೂಪಾಯಿ ಕೊಡ್ತಾರೆ, ತಿಂಡಿ ತಿಂತೀನಿ ಅಷ್ಟೇ. ನಂದು ಇಲ್ಲ, ಈ ಅಂಗಡಿ ನಂದೇ. ನಂದು ಕಣೋ, ನಂದು ಇದು. ಜಗಳನ ಬೇರೆ ಯಾರ್ದೋ ಅಂಗಡಿಗೆ ನಂದು ನಿಂದ ಅಂತ ಜಗಳ ಆಡ್ತಿದ್ರಲ್ಲ, ಇದೆಲ್ಲ ಸರಿನಾ? ಹಾಂ, ನನಗೆಲ್ಲ ಗೊತ್ತಾಯ್ತು. ಆ ಚಿಕ್ಕ ಹುಡುಗ ಎಲ್ಲ ನನ್ನ ಹತ್ರ ಹೇಳ್ದ. ನಿನ್ಗೂ ಇದಕ್ಕೂ ಸಂಬಂಧ ಇರೋ ವಿಷಯ. ನೀನು ಹೊರಡು ಇಲ್ಲಿಂದ. ನಿನ್ಗೇನು ಗುರು, 50 ರೂಪಾಯಿ ತಾನೆ ಕೊಡ್ತೀನಿ, ತಗೋ ಹೋಗು. ಈ ಅಂಗಡಿ ಓನರ್ ಮಗ ಹೆಂಗಿರ್ಬೇಕಿತ್ತು, ಇವಾಗ ಹೆಂಗಿದ್ದಾನೆ ಗೊತ್ತಾ? ರಾಜನ್ ಥರ ಇರಬೇಕಾದವನು ಬಿಕಾರಿ ಥರ ಓಡಾಡ್ತವನೆ. ಅವ್ರ ಅಂಗಡಿಲೇ ಇತ್ಕೊಂಡು ಅವ್ರು ಕೊಟ್ಟಿರೋ ಋಣದಲ್ಲೇ ಬದುಕೊಂಡು ಸ್ವಲ್ಪ ಕೂಡ ಕನಿಕರನೇ ತೋರಿಸ್ತಾ ಇಲ್ವಲ್ಲ ಆ ಚಿಕ್ಕ ಮಗು ಮೇಲೆ. ಅವ್ರ ಅಪ್ಪ ತೀರ್ಕೊಂಡಿದ ತಕ್ಷಣ ಈ ಅಂಗಡಿಗೆ ಹಿಂಗೆ ಜಗಳ ಆಡ್ತಿದ್ದೀರಲ್ಲ, ಇದು ನಿಮಗೆ ಸರಿ ಅನಿಸಿದ್ಯಾ? ಆ ಮಗು ಭವಿಷ್ಯ ಏನಾಗಬೇಕು? ಅದೇ ನಿಮ್ಮ ಮನೆ ಮಕ್ಕಳಾಗಿದ್ರೆ ನೀವು ಹಿಂಗೆಲ್ಲ ಮಾಡ್ತಾ ಇದ್ರಾ? ಹಾಂ ಹೇಳ್ರಿ, ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಇದು ಯಾವುದು ಶಾಶ್ವತ ಅಲ್ಲ.
ಯಾಕಮ್ಮ ಅಂಗಡಿ ಹೋಗ್ಬಿಟ್ಟು ಹಣ್ಣು ತಗೊಂಬ. ಇದೇ ನಂಗಿನೇ ಅಲ್ಲೋ ಮರಿಬೇಡ. ಒಳ್ಳೆಯದು ಕೆಟ್ಟದ್ದು ಕುಡಿಯೋದು ಸೇದೋದು ಕಳ್ತನ ಮಾಡೋದು ಕೊಲೆ ಮಾಡೋದು ಇದನ್ನೆಲ್ಲ ಯಾರು ಹುಡ್ತಾನೆ ಕಲ್ತ್ಕೊಂಬರಲ್ಲ. ಸಮಯ ಮತ್ತೆ ಅದನ್ನ ಮಾಡೋ ವ್ಯಕ್ತಿನ ನೋಡಿ ಇನ್ಫ್ಲುಯೆನ್ಸ್ ಆಗ್ತಾರೆ. ಎವ್ರಿ ಒನ್ ಆ್ಯಸ್ ಎ ಇನ್ಫ್ಲುಯೆನ್ಸ್ ಫಾರ್ ಗುಡ್ ಆರ್ ಬ್ಯಾಡ್ ಅಪಾನ್ ಅದರ್ಸ್ ಅಂತಾರೆ. ಇದನ್ನ ತಿಳ್ಕೊಂಡು ನಡೀರಿ.